ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ನನ್ನ ಜ್ಞಾನಗಣತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಕಳೆದ ಕ್ಲಾಸ್ನಲ್ಲಿ ನಿಮಗೆ ಮೊದಲನೇ ಚಾಪ್ಟರ್ ವಾಸ್ತವ ಸಂಖ್ಯೆಗಳಲ್ಲಿ ತಾಳೆ ನೋಡಿ ಅನ್ನೋದೊಂದು ಲೆಕ್ಕ ಮಾಡಿದ್ದೆ. ಲಾಸಹ ಮಾಸಹವನ್ನೆಲ್ಲ ಕಂಡುಹಿಡಿದು ಮಾಡಿದ್ದೆ. ಇಲ್ಲಿ ನೋಡಿ ಒಂದು ಲೆಕ್ಕ ಕೊಟ್ಟಿದ್ದಾನೆ. ಎರಡು ಸಂಖ್ಯೆಗಳ ಮಾಸಹ ಮತ್ತು ಲಾಸಹಗಳ ಗುಣಲಬ್ಧ. ಈ ಎರಡು ಸಂಖ್ಯೆಗಳ ಮಾಸಹ ಮತ್ತು ಲಾಸಹ ಎರಡು ಸಂಖ್ಯೆಗಳು ಯಾವ್ದು? A ಇಂಟು B. ಇದರ ಗುಣಲಬ್ಧ ಎಷ್ಟಂತೆ? 2016. ಅವುಗಳಲ್ಲಿ ಒಂದು ಸಂಖ್ಯೆಯು 42 ಆದ್ರೆ ಒಂದು ಎ ಆದ್ರೂ 42 ಆಗ್ಬೋದು, ಬಿ ಆದ್ರೂ 42 ಆಗ್ಬೋದು. ಎರಡರಲ್ಲಿ ಒಂದು ಕರೆಕ್ಟಾ? ಇನ್ನೊಂದು ಸಂಖ್ಯೆನ ಕಂಡುಹಿಡಿಯಿರಿ. ಈಗ ನಾನು ಎ 40 ತಗೋತೀನಿ, ಬಿ ಅನ್ನೋದನ್ನ ನಾನು ಇಲ್ಲಿ ಏನ್ ಮಾಡ್ಬೇಕು? ಕಂಡುಹಿಡಿಬೇಕು. ಗೊತ್ತಾಯ್ತಾ? ಈಗ ನೆಕ್ಸ್ಟ್ ಏನಂತ ಮಾಡೋಣಪ್ಪ? ಲಾಸಹ ಇಂಟು ಮಾಸಹ ಇಸ್ ಈಕ್ವಲ್ ಟು ಎ ಇಂಟು ಬಿ. ಎರಡು ಸಂಖ್ಯೆಗಳ ಮಾಸಹ ಇಂಟು ಲಾಸಹ ಗುಣಲಬ್ಧ. ಇವೆರಡರ ಗುಣಲಬ್ಧ ಎಷ್ಟು? ಇವೆರಡರ ಗುಣಲಬ್ಧ ಎಷ್ಟಪ್ಪ? 2016. ಒಂದು ಸಂಖ್ಯೆ 42 ಇಂಟು ಬಿ. ಆಯ್ತಾ? ಮಾಸಹ ಇಂಟು ಲಾಸಹ ಗುಣಲಬ್ಧ ಇವೆರಡನ್ನ ಗುಣಾಕಾರ ಮಾಡಿದ್ರೆ ನಮ್ಗೆ ಇಷ್ಟು ಬಂದಿದೆ. ಒಂದು ಸಂಖ್ಯೆ 42 ಆದ್ರೆ ಇನ್ನೊಂದು ಸಂಖ್ಯೆ ನೀವು ಈ ಕಡಿಕಾರ ತಗೊಳ್ಳಿ, ಈ ಕಡಿಕಾರ ಯಾವ್ದಾದ್ರು ತಗೊಬೋದು. ನಾವು ಇಲ್ಲಿ ಕಂಡುಹಿಡಿಬೇಕು? ಬಿ ಕಂಡುಹಿಡಿಬೇಕು. ಹೆಂಗ್ ಕಂಡುಹಿಡಿತೀರಪ್ಪ? ಬಿ ಇಸ್ ಈಕ್ವಲ್ ಟು ಇದೇನಾಗುತ್ತಪ್ಪ? 42 ಇಲ್ಲಿಗೆ ಬಂದ್ರೆ 2016. ಈ ಕಡೆಗೆ ಬಂದ್ರೆ ಏನಾಗುತ್ತೆ? ಭಾಗಾಕಾರ ಆಗುತ್ತೆ. ಬಿ ಇಲ್ಲೇ ಇದೆ. ಈ 42 ಏನಾಗುತ್ತೆ? ಈ ಕಡೆಗೆ ಬರುತ್ತೆ. ಗುಣಾಕಾರ ಈ ಕಡೆಗೆ ಬಂದಾಗ ಭಾಗಾಕಾರ ಆಗುತ್ತೆ. ಬಿ ಇಸ್ ಈಕ್ವಲ್ ಟು ನೀವು ಇದನ್ನ ಕ್ಯಾನ್ಸಲ್ ಮಾಡಿದ್ರೆ ನಿಮಗೆ ಆನ್ಸರ್ 48 ಬರುತ್ತೆ. ಒಂದು ಎ ಸಿಕ್ಕಾಯ್ತು, ಒಂದು ಬಿ ಸಿಕ್ಕಾಯ್ತು. ನೆಕ್ಸ್ಟ್ ಏನ್ ಹೇಳಿದಾರೆ ನೋಡಿ. ಹಾಗೂ ಆ ಸಂಖ್ಯೆಗಳ ಮಾಸಹವನ್ನು ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಕಂಡು. ಈ ಸಂಖ್ಯೆಗಳು ಯಾವ್ಯಾವ ಸಂಖ್ಯೆಗಳು? 42, 48 ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಮಾಡಬೇಕು. 42 ಎಲ್ಲಿ ಬರುತ್ತೆ? 2 2 2 1 ನೆಕ್ಸ್ಟ್ 3 7 21 ನೆಕ್ಸ್ಟ್ 7 1 ಮುಗಿತಾ? ನೆಕ್ಸ್ಟ್ ಯಾವುದು? 48 2 2 2 4 ನೆಕ್ಸ್ಟ್ 2 1 2 2 ನೆಕ್ಸ್ಟ್ 2 6 ನೆಕ್ಸ್ಟ್ 2 3 ನೆಕ್ಸ್ಟ್ 3 1 ನೆಕ್ಸ್ಟ್ 1 1 ಇಷ್ಟು ಬರುತ್ತೆ. ಇದು ಫಸ್ಟ್ ಅವ್ರು ಹೇಳಿರೋದೇನು? ಎರಡು ಸಂಖ್ಯೆ, ಆ ಸಂಖ್ಯೆಗಳ ಮಾಸಹವನ್ನು ಕಂಡುಹಿಡಿದು. ಯಾವ್ಯಾವ ಸಂಖ್ಯೆ? ಒಂದು 42 ಅವರೇ ಕೊಟ್ಟಿದ್ರು, ಇನ್ನೊಂದು ನಾವು ಕಂಡುಹಿಡಿದಿರೋದು 48. ಇವೆರಡನ್ನು ಫಸ್ಟ್ ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಕಂಡುಹಿಡಿದ್ರೆ ಇವೆರಡನ್ನು ಫಸ್ಟ್ ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಮಾಡ್ಕೋಬೇಕು ಲೆಕ್ಕ. ಅದಾದ್ಮೇಲೆ ಏನ್ ಬರೀಬೇಕು? 42 ಇಸ್ ಈಕ್ವಲ್ ಟು 2 ಇಂಟು 3 ಇಂಟು 7 ಇಂಟು 1. ನೆಕ್ಸ್ಟ್ 48 ಅಂದ್ರೆ 2 ಇಂಟು 2 ಇಂಟು 2 ಇಂಟು 2 ಇಂಟು 3 ಇಂಟು 1. ಇದೇನ್ ಬರುತ್ತಪ್ಪ? 2 ಇಂಟು 3 ಇಂಟು 1 ಅಂತ ಬರುತ್ತೆ. ಹೌದಲ್ವಾ? ಏನ್ ಕೇಳಿದಾರ ಅವರು? ಮಾಸಹ. ಮಾಸಹ ಅಂದ್ರೆ ಏನು? ಇಲ್ಲೂ ಸೇಮ್ ಇರ್ಬೇಕು, ಇಲ್ಲೂ ಸೇಮ್ ಇರ್ಬೇಕು, ಘಾತಾಂಕ ಕಮ್ಮಿ ಇರ್ಬೇಕು. ಇಲ್ಲೇನಿದೆ? 2 ಇದೆ, ಇಲ್ಲೂ 2 ಇದೆ. ಬಟ್ ಘಾತಾಂಕ ಕಮ್ಮಿ ಇರೋದು ಯಾವುದು? ಇದು. ಇಲ್ಲೂ 3 ಇದೆ, ಇಲ್ಲೂ ಎರಡೂ ಸೇಮ್ ಇದಾವೆ. ಒಂದ್ಸಲ ಮಾತ್ರ ಬರ್ಕೋಬೇಕಷ್ಟೆ. ಓಕೆನಾ? ನೆಕ್ಸ್ಟ್ ಇಲ್ಲೂ ಒಂದಿದೆ, ಇಲ್ಲೂ ಒಂದಿದೆ, ಬರ್ಕೊಳ್ಳಿ. ಆನ್ಸರ್ ಎಷ್ಟು? 6. ಕ್ಲಿಯರ್ ಆಯ್ತಾ? ಏನ್ ಮಾಡ್ಬೇಕು? ಆ ಎರಡು ಸಂಖ್ಯೆಗಳ ಮಾಸಹ ಮತ್ತು ಲಾಸಹ ಗುಣಲಬ್ಧ, ಅವೆರಡರ ಗುಣಲಬ್ಧ ಕೊಟ್ಟಿದ್ದಾರೆ. ಒಂದ್ ಸಂಖ್ಯೆ 42 ಕೊಟ್ಟಿದ್ದಾರೆ, ಇನ್ನೊಂದ್ ಸಂಖ್ಯೆ ಫಸ್ಟ್ ಕಂಡುಹಿಡಿತೀವಿ. ಅದಾದ್ಮೇಲೆ ಏನ್ ಹೇಳಿದರೆ, ಈ ಎರಡು ಸಂಖ್ಯೆಗಳು 42 ಮತ್ತು 48ನ ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಮಾಡಿ ಈ ತರ ಇದ್ರಲ್ಲಿ ಮಾಸಹ ಕಂಡು, ಇದ್ರಲ್ಲಿ ನೀವು ಬೇಕು ಅಂದ್ರೆ ಲಾಸಹನು ಕಂಡುಹಿಡಿಬಹುದು. ಮಾಸಹನು ಕಂಡುಹಿಡಿಬಹುದು, ಲಾಸಹನು ಕಂಡುಹಿಡಿಬಹುದು. ಓಕೆನಾ? ಇದು ಈ ಲೆಕ್ಕ. ಇನ್ನೂ ಬೇರೆ ತರ ಲೆಕ್ಕ ಇದೆ. ಅದನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡೋಣ. ಓಕೆನಾ? ಥ್ಯಾಂಕ್ ಯು.